ಕೇರಳಂನಲ್ಲಿ ಕಾಂಗ್ರೆಸ್ ನೇತೃತ್ವದ ಯುಡಿಎಫ್ ಕಮಾಲನ್ನ ಮಾಡಿದೆ. ದೇವರ ನಾಡಿನಲ್ಲಿ 10 ವರ್ಷಗಳ ಬಳಿಕ ಕಾಂಗ್ರೆಸ್ಗೆ ಗದ್ದುಗೆ ಸಿಕ್ಕಿದ್ದು. ಪಿಣರಾಯಿ ವಿಜಯನ್ ಸರ್ಕಾರ ಈಗಾಗಲೇ ಮಕಾಡೆ ಮಲಗಿದೆ. ಪಿಣರಾಯಿ ನೇತೃತ್ವದ ಎಲ್ಡಿಎಫ್ಗೆ ಸೋಲಿನ ಹೊಡೆತವನ್ನ ಕೊಟ್ಟಿದೆ. ಯುಡಿಎಫ್ 95 ಕ್ಷೇತ್ರಗಳನ್ನ ಗೆದ್ದುಕೊಂಡಿದ್ರೆ ಎಲ್ಡಿಎಫ್ ಕೇವಲ 34 ಸ್ಥಾನಗಳಿಗೆ ತೃಪ್ತಿ ಪಟ್ಟುಕೊಳ್ಳಬೇಕಾಯಿತು. ಕೇರಳಂನಲ್ಲಿ 3 ಸ್ಥಾನಗಳಲ್ಲಿ ಬಿಜೆಪಿ ಅಭ್ಯರ್ಥಿಗಳಿಗೆ ಜಯ ಸಿಕ್ಕಿದ್ದು. ಕೇರಳಂ ರಾಜ್ಯದಲ್ಲಿ ಆಡಳಿತ ವಿರೋಧಿ ಅಲೆಯೇ ಎದ್ದಿದೆ. ಸಿಎಂ ಕುರ್ಚಿ ರೇಸ್ನಲ್ಲಿ 3 ಘಟಾನುಘಟಿ ನಾಯಕರುಗಳು ಇದ್ದಾರೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನು ಪಡ್ಕೊಂಡು ನೇರ ಸಂಪರ್ಕದಲ್ಲಿ ಕಿರಣ್ ಹನಿಡ್ಕ ಇದ್ದಾರೆ. ಕಿರಣ್ ಹನಿಡ್ಕ, ಈಗಾಗಲೇ ಪಿಣರಾಯಿ ವಿಜಯನ್ ಸರ್ಕಾರನ ಈಗಾಗಲೇ ಮಕಾಡೆ ಮಲಗಿಸಿದ್ದಾಯಿತು. ಇದೀಗ ದೇವನಾಡಿನಲ್ಲಿ ಹೊಸ ಅಲೆ ಎಬ್ಬಿದೆ. ಇನ್ನು ಸಿಎಂ ರೇಸ್ನಲ್ಲಿ 3 ಇದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಯಾವ ರೀತಿ ಲೆಕ್ಕಾಚಾರಗಳು ಜೋರಾಗಿದೆ? ಅಧಿಕಾರದ ಗದ್ದುಗೆಗೆ ಏರೋರು ಯಾರು? ಶಕುಂತಲಾ, ಪ್ರಮುಖವಾಗಿ 3 ನಾಯಕರು ಕೇರಳದಲ್ಲಿ ಈಗ ಮುಖ್ಯಮಂತ್ರಿ ಸ್ಥಾನದ ರೇಸ್ನಲ್ಲಿದ್ದಾರೆ. ವಿ.ಡಿ. ಸತೀಸನ್, ರಮೇಶ್ ಚೆನ್ನಿತ್ತಲ ಮತ್ತು ಕೆ.ಸಿ. ವೇಣುಗೋಪಾಲ್. ಈ 3 ಹೆಸರು ಪ್ರಮುಖವಾಗಿ ಈಗ ಚರ್ಚೆಯಲ್ಲಿದೆ. ಆದರೆ ಯಾರು ಸಿಎಂ ಆಗ್ತಾರೆ ಅನ್ನುವಂಥ ವಿಚಾರದಲ್ಲಿ ಬಹುತೇಕ ನಾಳೆಯ ನಂತರ ತೀರ್ಮಾನ ಆಗುವಂತಹ ಸಾಧ್ಯತೆಗಳೇ ಹೆಚ್ಚಾಗಿ ಕಂಡು ಬರ್ತದೆ. ಯಾಕೆಂದ್ರೆ ನೇರವಾಗಿ ಇಲ್ಲಿ ಶಾಸನ ಪಕ್ಷದ ಸಭೆ ನಡೆದು ಮುಖ್ಯಮಂತ್ರಿ ಆಯ್ಕೆ ಅಥವಾ ಶಾಸನ ಪಕ್ಷ ನಾಯಕನ ಆಯ್ಕೆಯನ್ನು ಮಾಡುವಂತಹ ಸಾಧ್ಯತೆಗಳು ಬಹಳ ಕಡಿಮೆ ಕಂಡು ಬರ್ತಾ ಇದೆ. ಈಗಿನ ಮಾಹಿತಿಗಳ ಪ್ರಕಾರವಾಗಿ ಮುಂದಿನ ಕಾಂಗ್ರೆಸ್ ಶಾಸನ ಪಕ್ಷ ನಾಯಕ ಯಾರು, ಮುಂದಿನ ಮುಖ್ಯಮಂತ್ರಿ ಯಾರು ಅನ್ನುವಂಥ ಒಂದು ಆಯ್ಕೆ ವಿಚಾರದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ವೀಕ್ಷಕರನ್ನ ಕೇರಳಕ್ಕೆ ಕಳುಹಿಸುತ್ತೆ ಅನ್ನುವಂಥ ಒಂದು ಮಾಹಿತಿ ಇದೆ. ಹಾಗಾಗಿ ಕಾಂಗ್ರೆಸ್ ವೀಕ್ಷಕರು ಬಂದ ಬಳಿಕ ಇಲ್ಲಿ ಶಾಸಕರ ಸಭೆಯನ್ನು ನಡೆಸಿ ಶಾಸಕರ ಅಭಿಪ್ರಾಯವನ್ನು ಪಡೆದು ಎಐಸಿಸಿ ಅಂದ್ರೆ ಕಾಂಗ್ರೆಸ್ ಹೈಕಮಾಂಡ್ಗೆ ತಮ್ಮ ಅಭಿಪ್ರಾಯವನ್ನು ವೀಕ್ಷಕರ ತಂಡ ಸಲ್ಲಿಸಿದ ಬಳಿಕ ನಂತರ ಎಐಸಿಸಿ ಮುಂದಿನ ಮುಖ್ಯಮಂತ್ರಿಯ ಆಯ್ಕೆಯನ್ನ ಮಾಡುತ್ತೆ ಅನ್ನುವಂಥ ಒಂದು ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇದೆ. ಯಾಕೆಂದ್ರೆ ಇನ್ನು ಎಐಸಿಸಿ ವೀಕ್ಷಕರು ಯಾರು ಅನ್ನೋಂಥ ಬಗ್ಗೆ ಇನ್ನೂ ಕೂಡ ತೀರ್ಮಾನ ಆಗಿಲ್ಲ. ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಮತ್ತು ಕೇರಳ ಕಾಂಗ್ರೆಸ್ನ ಉಸ್ತುವಾರಿಯಾಗಿರುವಂತಹ ದೀಪದಾಸ್ ಮುನ್ಷಿ ಅವರು ಇನ್ನೂ ಕೂಡ ತಿರುವನಂತಪುರಂನಲ್ಲೇ ಇದ್ದಾರೆ ಮತ್ತು ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೂಡ ಆಗಿರುವಂತಹ ಮುಖ್ಯಮಂತ್ರಿ ಸ್ಥಾನದಲ್ಲೂ ಇರುವಂತಹ ಕೆ.ಸಿ. ವೇಣುಗೋಪಾಲ್ ಕೂಡ ತಿರುವನಂತಪುರಂನಲ್ಲೇ ಇದ್ದಾರೆ. ಹಾಗಾಗಿ ಯಾರು ಬರ್ತಾರೆ ಇನ್ನು ಅನ್ನುವಂಥ ವಿಚಾರದಲ್ಲಿ ಇನ್ನೂ ಸ್ಪಷ್ಟತೆ ಇಲ್ಲ. ಆದರೆ ಆ ಆಕಾಂಕ್ಷಿಗಳ ಪೈಕಿ 3 ಪ್ರಮುಖವಾಗಿ ಇರುವಂತದ್ದು ಸತೀಸನ್, ರಮೇಶ್ ಚೆನ್ನಿತ್ತಲ ಮತ್ತು ಕೆ.ಸಿ. ವೇಣುಗೋಪಾಲ್. ಈ ಪೈಕಿ ವಿಚಾರ ಏನಂದ್ರೆ ಶಕುಂತಲಾ, ಇಲ್ಲಿ 3 ಕೂಡ ಒಂದೇ ಸಮುದಾಯಕ್ಕೆ ಸೇರಿದಂತವರು, ನಾಯರ್ ಸಮುದಾಯಕ್ಕೆ ಸೇರಿದಂತವರಾಗಿರುವಂತಹ ಕಾರಣಕ್ಕೆ ಯಾರನ್ನ ಆಯ್ಕೆ ಮಾಡ್ತಾರೆ ಅನ್ನುವಂಥದ್ದು ಕೂಡ ಕುತೂಹಲ. ಮತ್ತು ಕೇರಳದ ಒಟ್ಟು ಜನಸಂಖ್ಯೆಯಲ್ಲಿ 12% ಪಾಲನ್ನ ನಾಯರ್ ಸಮುದಾಯ ಹೊಂದಿರುವಂತಹ ಕಾರಣಕ್ಕಾಗಿ ಈ ಒಂದು ಸುಲಭವಾಗಿ ಯಾವುದನ್ನು ಕೂಡ ನಿರ್ಲಕ್ಷ್ಯ ಮಾಡದೇ ಇರುವಂತಹ ಒಂದು ಸ್ಥಿತಿಯಲ್ಲಿ ಈಗ ಕಾಂಗ್ರೆಸ್ ಹೈಕಮಾಂಡ್ ಇದೆ. ಅದರ ಜೊತೆಗೆ ಕೇರಳಂನಲ್ಲಿ ಇರುವಂತಹ ಒಟ್ಟು ಕಾಂಗ್ರೆಸ್ನ ಮತ ಬ್ಯಾಂಕ್ ನಲ್ಲಿ ಹಿಂದೂ ಸಮುದಾಯದ ಒಂದಷ್ಟು ಮತ ಬ್ಯಾಂಕ್ಗಳು ಕೂಡ ಇರುವಂತಹ ಹಿನ್ನೆಲೆಯಲ್ಲಿ ಈ ಸಮುದಾಯದ ಜೊತೆ ಇರುವಂತಹ ಒಂದು ಸಂಬಂಧವನ್ನು ಕೂಡ ಉಳಿಸಿಕೊಳ್ಬೇಕಾಗುತ್ತೆ. ಈ ಎಲ್ಲ ಲೆಕ್ಕಾಚಾರವನ್ನ ಮುಂದಿಟ್ಟುಕೊಂಡು ಇಲ್ಲಿ ಕಾಂಗ್ರೆಸ್ ತನ್ನ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ. ಬಹುತೇಕ ಇವತ್ತು ಅಥವಾ ನಾಳೆ ಒಳಗಾಗಿ ಮುಂದಿನ ಸಿಎಂ ಆಯ್ಕೆ ಆಗಬಹುದು. ಶಕುಂತಲಾ, ಧನ್ಯವಾದ ಕಿರಣ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.